ನಮಸ್ಕಾರ, ನ್ಯೂಸ್ 18 ಡೀಟೇಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗಣೇಶ್ ಸಾಹೇಬ್ರಘಟ್ಟೆ. ಆಧುನಿಕತೆಯ ಕೃಷಿ ವಿಧಾನವನ್ನು ಅನುಸರಿಸಿದ್ರೆ ಯಾವೊಬ್ಬ ರೈತರು ಕೂಡ ಲಾಸ್ ಅಂತ ಹೇಳುವ ಪ್ರಮೇಯ ಬಹಳಷ್ಟು ಕಡಿಮೆ ಇರುವಂಥದ್ದು. ಬಹಳಷ್ಟು ನವ ವಿಜ್ಞಾನದ ಒಂದಿಷ್ಟು ತಾಂತ್ರಿಕತೆಯನ್ನು ಅನುಸರಿಸಿಕೊಂಡು ನವನವೀನ ಕೃಷಿ ಪದ್ಧತಿಗಳನ್ನು ಅನುಸರಿಸಬೇಕು. ಹೊಸ ತಳಿಯ ಕೃಷಿಯನ್ನು ಬೆಳೆಸಿದ್ದಾಗ ಮಾತ್ರ ಸಕ್ಸಸ್ ಆಗಲಿಕ್ಕೆ ಸಾಧ್ಯ ಅಂತ ಹೇಳ್ತಿದ್ದಾರೆ ಸುಧೀರ್ ರಾವ್ ಅವರು. ಉಡುಪಿ ಜಿಲ್ಲೆಯ ತಟ್ಟಟ್ಟು ಎನ್ನುವಂಥ ಪ್ರದೇಶ ಇದೆ. ಇಲ್ಲಿ ಸರಿಸುಮಾರು ಒಂದು 20 ಎಕರೆ ಪ್ರದೇಶದಲ್ಲಿ ಭಾಳ ವಿನೂತನವಾದ ಕೃಷಿ ಪದ್ಧತಿಯನ್ನು ಅನುಸರಿಸಿಕೊಂಡು ಸಕ್ಸಸ್ಸನ್ನು ಕಂಡಿದ್ದಾರೆ. ನಮ್ಮ ದೇಶದ ತಳಿ ಅಲ್ಲದೆ ಫಾರಿನ್ ಕಂಟ್ರಿಯ ಒಂದಿಷ್ಟು ತಳಿಗಳನ್ನು ಇಲ್ಲಿ ಬೆಳೆಸಿದ್ದಾರೆ. ಪ್ರಮುಖವಾಗಿ ಡ್ರ್ಯಾಗನ್ ಹಾಗೆ ರ್ಯಾಂಬೂಟನ್ನು ಭಾಳಷ್ಟು ವಿಶೇಷವಾಗಿ ಬೆಳೆಸುವ ಮೂಲಕ ಭಾಳಷ್ಟು ಸಕ್ಸಸ್ಸನ್ನು ಕಂಡಿರೋ ಜೊತೆಗೆ ಭಾಳಷ್ಟು ಆದಾಯವನ್ನು ಕೂಡ ಪಡಿತಿದ್ದಾರೆ. ಇಲ್ಲಿ ಕರಾವಳಿ ಭಾಗದಲ್ಲಿ ಡ್ರ್ಯಾಗನ್ ಭಾಳಷ್ಟು ಫೇಲ್ ಅಂತ ಹೇಳುವಂಥ ಮಾತಿದೆ, ಅದಕ್ಕೆ ಸಡ್ಡು ಹೊಡೆದಿರುವಂಥದ್ದು. ಈ ಬೆಳೆಯನ್ನು ಭಾಳಷ್ಟು ನವ ವಿಜ್ಞಾನದ ಅಂದರೆ ತಾಂತ್ರಿಕತೆಯನ್ನು ಉಪಯೋಗಿಸಿಕೊಂಡು ಬೆಳೆದಿದ್ದಾರೆ. ಭಾಳಷ್ಟು ಸಕ್ಸಸ್ಸನ್ನು ಪಡೆಯೋದ್ರ ಜೊತೆಗೆ ಆರ್ಥಿಕವಾಗಿಯೂ ಕೂಡ ಸ್ವಾವಲಂಬಿ ಜೀವನವನ್ನು ಮಾಡ್ತಿದ್ದಾರೆ. ಇವರ ತೋಟದಲ್ಲಿ ಅಂದರೆ ಫಾರ್ಮ್ ಹೌಸಲ್ಲಿ ಒಂದು 16 ಬಗೆಯ ಹಣ್ಣಿನ ಕೃಷಿಗಳ ಜೊತೆಗೆ ವಾಣಿಜ್ಯ ಕೃಷಿಗಳು ಸಹ ಇರುವಂಥದ್ದು. ಅಡಿಕೆ, ತೆಂಗು ಹಾಗೆ ಹಲಸು, ಅದರ ಜೊತೆಗೆ ಡ್ರ್ಯಾಗನ್, ರ್ಯಾಂಬೋಟ್ ಹಾಗೆ ಬೇರೆ ಬೇರೆ ರೀತಿಯ ಬೇರೆ ಬೇರೆ ಜಾತಿಯ ಸಸ್ಯಗಳಿರುವಂಥದ್ದು. ಭಾಳಷ್ಟು ಸಕ್ಸಸ್ಸನ್ನು ಕೂಡ ಈ ಮೂಲಕ ಕಂಡಿರುವಂಥದ್ದು. ನಂದು ಈಗ ಟೋಟಲ್ ಏನು ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದ ಅಂತ ಹೇಳಿದ್ರೆ, ಈ ತೋಟದಲ್ಲಿ ಎಲ್ಲರದ್ದು ಹೇಗೆ ಅಂದರೆ ಅವರು ಒಂದು ಬೆಳೀತಾರೆ ಅಂದರೆ ಸೊ ನಾವು ಅದನ್ನು ಒಂದು ಹಾಕ್ಕೊಂಡು ನಾವು ಒಂದು ಬೆಳೆದು ಬಿಡೋದು. ಎಲ್ಲರದ್ದು ಒಂದೇ ಕೃಷಿ. ಅಡಿಕೆ ಅಂದರೆ ಇಡೀ ಊರು ತುಂಬ ಅಡಿಕೆ, ಪಕ್ಕದ ಮನೇಲಿ ಮಾಡ್ತಿದ್ದಾರೆ. ಸೊ ಅದಕ್ಕಿಂತ ನಾವು ಹೇಳೋದು ಕೃಷಿ ಮಾಡಬೇಕು. ಪಕ್ಕದ ಮನೆಯನ್ನು ನೋಡಿ ಆದರೂ ನಾವು ಕೃಷಿ ಮಾಡಬೇಕು, ಅದಂತೂ ಶ್ಯೂರ್. ಒಬ್ಬರನ್ನ ನೋಡಿ ಒಬ್ಬರು, ಯಾಕೆಂದರೆ ಕಲಿಯೋದು ತಿಳಿಯೋದು ಇದ್ದದೆ ಜೀವನ ಪರ್ಯಂತ. ನಮ್ಮದು ಎಕ್ಸ್ಪೀರಿಯನ್ಸ್ ಏನು ಕೇಳಿದ್ರೆ 0.0001. ಸೊ ನಂದೀಗ ಒಂದು 20 ಎಕರೆಯಲ್ಲಿ ನಾನು ಮಾಡ್ಕೊಂಡ ರೀತಿ ಅಂತ ಹೇಳಿದ್ರೆ ಒಂದು ಅರೌಂಡ್ 10 ಎಕರೆಸ್ ಹತ್ರ ಅಡಿಕೆನೂ ಇದೆ, ತೆಂಗು 1-2 ಎಕರೆ ಇದೆ. ಸೊ ಹಲಸಿದೆ, ರಂಬೂಟಣ್ಣು ಒಂದು ರಂಬೂಟಣ್ಣು ಒಂದು 10 ಎಕರೆ ಹತ್ರನೇ ಮಾಡ್ಕೊಂಡಿದ್ದೇವೆ. ಟೋಟಲ್ 100ದು ಒಂದು 2 ಎಕರೆ ಚಿಲ್ಲರೆ ಆಗ್ಬೋದು. ಅದರ ನೆಕ್ಸ್ಟ್ ಮತ್ತೊಂದು 8 ಎಕರೆ ನಾನು ನೆಕ್ಸ್ಟ್ ಹಾಕ್ಕೊಂಡಿದ್ದೇನೆ. ಹಲಸು 1.5-2 ಎಕರೆ ಹತ್ರ ಹಲಸು, ಸಾಧಾರಣ ಒಂದು 70ರಿಂದ 80 ಗಿಡ ಹಲಸು, ವಿವಿಧ ತಳಿಗಳ ಹಲಸು ಹಾಕಿದ್ದೇನೆ. ಮತ್ತು ಕಾಳುಮೆಣಸು, ನಾವು ಅಡಿಕೆ ಗಿಡಕ್ಕೆಲ್ಲ ಈಗ ಸ್ವಲ್ಪ ಒಳ್ಳೆ ಫಸಲು ಬರ್ತಿರೋ ಸ್ವಲ್ಪ ಹೈಟ್ ಆದ ಗಿಡಗಳಿಗೆ ಕಾಳುಮೆಣಸು ಕೊಡ್ತಾ ಇದ್ದಾವೆ. ಮ್ಯಾಂಗೋಸ್ಟಿನ್ ಸ್ಯಾಂಪಲ್ಗೆ ಒಂದು ಇರಲಿ ಅಂತ ಒಂದು 25-30 ಮ್ಯಾಂಗೋಸ್ಟಿನ್ ಗಿಡ ಕೂಡ ಹಾಕಿದ್ದಾವೆ. ಸೊ ಎಲ್ಲ ಟೈಮು ಒಂದಲ್ಲ ಒಂದು ಕೃಷಿ ಇರಬೇಕು ಅಂತ. ಮಾವಿನ ಗಿಡಗಳು ಅರೌಂಡ್ ಒಂದು 10 ಹಾಕಿದ್ದೇವೆ. ಅದರಲ್ಲಿ ಮಿಯಾಜಾಕಿ ಕೂಡ ಮ್ಯಾಂಗೋ ಅದರದ್ದು ನಾವು ಈ ಸತಿ ಸ್ಯಾಂಪಲ್ ಫಸಲು, ಬಟ್ 2 ಲಕ್ಷಕ್ಕೆಲ್ಲ ಮಾರಲಿಲ್ಲ. ಸ್ಯಾಂಪಲ್ ನಾವು ತಿನ್ಕೊಂಡು ಖುಷಿ ಪಟ್ಟಿದ್ದೇವೆ. ಸೊ ಕೃಷಿಯಲ್ಲಿ ಎಲ್ಲದು ನೀವು ಇಷ್ಟ ಆದರೆ ಏಲಕ್ಕಿ ಬರುತ್ತಂದರೆ ಏಲಕ್ಕಿ, ಈ ಥರ ಬೇರೆ ಬೇರೆ ಕೃಷಿಗಳನ್ನು ಡ್ರ್ಯಾಗನ್, ಈಗ ನಾವು ಡ್ರ್ಯಾಗನ್ ಹಾಕಿದ್ವಿ. ಆ್ಯಕ್ಚುಲಿ ಸೌತ್ ಕೇಂದ್ರ ಡ್ರ್ಯಾಗನ್ ಫೈಲ್ ಅಂತಲೇ ಹೇಳ್ತಾಯಿದ್ರು. ಸೊ ಡ್ರ್ಯಾಗನ್ ನಮಗೆ ಚೆನ್ನಾಗಿ ಆದಾಯ ಕೊಟ್ಟಿದೆ. ನಾನು ಅದು ಹಾಕಿದ್ದಕ್ಕಿಂತ ಜಾಸ್ತಿನೇ ಕೊಟ್ಟಿದೆ. ಸೊ ನಾವು ಅದೆಲ್ಲದಕ್ಕಿಂತ ನಾವು ಕೂಡ ತಿಂದು ಖುಷಿ ಪಟ್ಟಿದ್ದೇವೆ. ಸೊ ನಾವು ಆರೋಗ್ಯಕ್ಕೆ ಕೂಡ ಬೇಕೇ ನಮಗೆ. ನಾವು ಎಲ್ಲೋ ಮಾರ್ಕೆಟಲ್ಲಿ ತರ್ತೀವಿ, ಏನೋ ಸ್ಪ್ರೇ ಹೊಡಿತಾರೆ, ಮತ್ತೊಂದು ಮಾಡ್ತಾರೆ, ಸೇಫ್ಟಿ ಪ್ರಿಕಾಷನ್ ತುಂಬ ತೊಗೊಂಡಿರ್ತಾರೆ. ಸೊ ಇದು ನಾವು ಡೈರೆಕ್ಟ್ ಟು ಫಾರ್ಮ್, ನಮ್ಮ ಎಷ್ಟೋ ಕಸ್ಟಮರ್ಸು ತುಂಬ ಖುಷಿ ಪಟ್ಟರು. ಎಲ್ಲೆಲ್ಲೋ ತೊಗೊಂಡವ್ರು ಕೂಡ ಇಲ್ಲಿ ಬಂದು ತೊಗೊಂಡು ಎಂಜಾಯ್ ಮಾಡಿದ್ರು. ಸೊ ನಾವು ರೈತರಿಗೆ ಹೇಳೋ ಮೆಸೇಜ್ ಅಂತ ಹೇಳಿದ್ರೆ, ಸೊ ನಿಮ್ದು ಎಷ್ಟೇ ಇರಲಿ, 1 ಎಕರೆನೇ ಇರಲಿ, ಬೇರೆ ಬೇರೆ ಇದನ್ನು ಬೆಳಿಬೇಕಂತ ನನ್ನ ಮೆಸೇಜ್. ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಮಾಡಿರೋದು ನಿಮ್ಗೆ ಹೇಳೋದು. ಇಲ್ಲಿ ಪ್ರಮುಖವಾಗಿ ನಾವು ಅರ್ಥೈಸ್ಕೊಳ್ಬೇಕು, ಕೃಷಿಯಲ್ಲಿ ವಿನೂತನ ಮಾದರಿಯನ್ನು ಅನುಸರಿಸಬೇಕು, ಟೆಕ್ನಾಲಜಿಗಳನ್ನು ಉಪಯೋಗಿಸ್ಕೊಳ್ಬೇಕು. ಅದ್ರ ಜೊತೆಗೆ ನಾವು ಕೂಡ ಕೃಷಿಯನ್ನು ಭಾಳಷ್ಟು ಅಭಿರುಚಿಯಿಂದ ಮಾಡಿದಾಗ ಸಕ್ಸಸ್ ಕಡ್ಡಾಯವಾಗಿ ಬಂದೇ ಬರ್ತದೆ ಅಂತ ಹೇಳಿಕೆ ಇವರು ಸ್ಪಷ್ಟ ನಿದರ್ಶನ ಆಗಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.